शिवानी और आप देख रहे हैं बीजापुर एक्सप्रेस। चलते हैं खबरों की ओर। ಎಲ್ಲರಿಗೂ ನಮಸ್ಕಾರ. ನಾವು ವಾರ್ಡ್ ನಂಬರ್ 27 ನಂಬರ್ದಲ್ಲಿ ವಾಸಿಸುವಂತ ಎಲ್ಲಾ ಸ್ಲಂ ನಿವಾಸಿಗಳು ನಾವೆಲ್ಲರೂ ಇವತ್ತಿನ ದಿನ ನಾವೆಲ್ಲರೂ ಇಲ್ಲಿ ಯಾಕೆ ಸೇರಿದೇವಪ್ಪ ಅಂತ ಹೇಳತ್ತಂದ್ರ ನಮ್ಮ ಈ ಒಂದು ವಾರ್ಡ್ ನಲ್ಲಿ ಈ ನಾವು ವಾಸಿಸುವಂತ ಏರಿಯಾದಲ್ಲಿ ಸುಮಾರು ನಮ್ಮ ಅಜ್ಜ ಅಜ್ಜಿ ಕಾಲದಿಂದನೂ ಕೂಡ ನಾವು ಸಾಕಷ್ಟು ಇಲ್ಲಿ ಬೇರೆ ಬೇರೆ ಮೂಲಭೂತ ಅವಶ್ಯಕತೆಗಳ ಸಮಸ್ಯೆಯನ್ನ ಎದುರಿಸ್ತಾ ಇದ್ದೇವೆ. ವಿಶೇಷವಾಗಿ ಕುಡಿಯುವ ನೀರಿನ ಸಮಸ್ಯೆ ಆಗಿರ್ಬೇಕು, ರಸ್ತೆ, ನಳ, ಆಮೇಲೆ ಚರಂಡಿ, ಆಮೇಲೆ ನಮಗಿಲ್ಲ ವಿವಿಧ ರೀತಿಯ ಸಮಸ್ಯೆಗಳನ್ನು ಎದುರಿಸುವುದನ್ನು ಪರಿಗಣಿಸಿ ನಾವು ಏನ್ ಮಾಡಿದೇವೆ ಅಂದ್ರೆ ನಾವು ಓಣಿಯವರೆಲ್ಲರೂ ಒಗ್ಗಟ್ಟಾಗಿ ನಾವು ಸ್ವಸಹಾಯ ಗುಂಪಾಗ್ಲಿ ಬೇರೆ ಬೇರೆ ನಾವು ಕಾರ್ಮಿಕರದೇವಿ ಇಲ್ಲಿ ಎಲ್ಲರೂ ಕೂಡ ಗೃಹ ಕಾರ್ಮಿಕರು, ಕಟ್ಟಡ ಕಾರ್ಮಿಕರು, ಆಟೋ ಚಾಲಕರು, ಹಿಂಗ್ ವಿವಿಧ ಒಂದು ದಿನಗೂಲಿ ಅಸಂಘಟಿತ ವಲಯದಲ್ಲಿ ನಾವು ಕೆಲಸ ಮಾಡುವಂತ ಒಂದು ನಾವು ಕಾರ್ಮಿಕರು ಇರೋದ್ರಿಂದ ಏನ್ ಮಾಡ್ಕೊಂಡೇವ್ ನಾವು ನಮ್ಮ ಹಕ್ಕುಗಳನ್ನ ಪಡ್ಕೊಳಿಕ ನಾವೆಲ್ಲರೂ ಕೂಡಿಸ್ಕೊಂಡು ಒಂದಾದೇವ್ ಅಂದ್ರೆ ನಾವು ಒಗ್ಗಟ್ಟಾದೇವ್ ಅಂದ್ರೆ ನಮ್ಮ ಹಕ್ಕುಗಳನ್ನ ಪಡ್ಕೊಳಿಕ್ ಅನುಕೂಲ ಆಗತ್ತ ಅಂತ ಹೇಳಿ ತಿಳ್ಕೊಂಡು ನಾವು ಆ ಒಂದು ಸಂಘಟನೆ ಮೂಲಕ ವಿವಿಧ ರೀತಿಯಾಗಿ ನಾವು ವಾರ್ಡ್ ಮೆಂಬರ್ ಅವ್ರ ಹತ್ರ ಹೋಗೋದಾಗ್ಲಿ, ಇಲಾಖೆಗಳಿಗೆ ಹೋಗೋದಾಗ್ಲಿ, ಈ ರೀತಿಯಾಗಿ ನಾವು ವಿಚಾರಗಳನ್ನ ಮಾಡ್ಕೊಂಡು ಕಳೆದ 2 ತಿಂಗಳಲ್ಲಿ ನಮ್ಮ ವಾರ್ಡ್ ಮೆಂಬರ್ ಅವರ 27 ನಂಬರ್ ವಾರ್ಡ್ ನಂಬರ್ ಮುಬಿನ್ ಶೇಖ್ ಅನ್ನೋರ ಕಡೆ ನಾವು ಸಾಕಷ್ಟು ಸರಿ ಹೋಗಿ ಅವ್ರ ಕಡೆ ಲೆಟರ್ ಪಡ್ಕೊಂಡು ನಾವು ಇಲ್ಲಿ ವಿಶೇಷವಾಗಿ ನಮ್ಮ ಕುಡಿ ನೀರಿಂದು ಒಂದೇ ನಾಳ ಆಯ್ತು ನಮ್ಗೆ ಇಷ್ಟು ಎಲ್ಲ ಇಲ್ಲಿ ಸುಮಾರು ಒಂದ್ 15 ಕುಟುಂಬಗಳಿಂದ ಒಂದ್ 70ರಷ್ಟು ಜನ ಇಲ್ಲಿ ನಾವು ವಾಸವಾಗಿರ್ತೇವೆ. ಆ 70ರಷ್ಟು ಜನರಿಗೆ ನಾವು ಒಂದೇ ಒಂದು ನಳ ಇರೋದ್ರಿಂದ ಕುಡಿಲಿಕ್ಕೆ ನೀರ್ ಸಾಕಾಗ್ತಿರ್ಲಿಲ್ಲ. ಆಮೇಲೆ ಬಂದ್ರೆ ಬರ್ಲಿ ಆ ನೀರ್ ಹೆಂಗ್ ಬರ್ತಿತ್ತು, ಕಲುಷಿತ ನೀರ್ ಬರ್ತಿತ್ತು. ಸಾಕಷ್ಟು ನಮಗ ಆರೋಗ್ಯ ತೊಂದರೆಗಳಾಗ್ತಾ ಇದ್ದೀವಿ. ಆ ಒಂದು ವಿಚಾರಗ ಅಷ್ಟು ಅಂತಾವ್ ಬಂದ್ರು ಕೂಡ ತುಂಬಿಕೊಂಡು ನಾವು ಸಮೀಪದಲ್ಲಿರುವಂತ ಪೊಲೀಸ್ ಸ್ಟೇಷನ್ ಆಗಿರ್ಬೇಕು, ಮೀನ್ ಮಾರ್ಕೆಟ್ ಆಗಿರ್ಬೇಕು, ಇಲ್ಲಿ ಸಮೀಪದಲ್ಲಿರುವಂತ ವಿವಿಧ ಬಡಾವಣೆಗಳಿಂದ ನಾವು ನೀರ್ ತಂದು ರಾತ್ರಿ ಎತ್ತಿದಿಲ್ಲ ಹಗಲತ್ತಿದಿಲ್ಲ ಆ ರೀತಿ ನೀರ್ ಸಂಗ್ರಹಣೆ ಮಾಡ್ಕೊಂಡು ನಾವು ನಮ್ಮ ಜೀವನವನ್ನ ಸಾಗಿಸ್ತಿದ್ವಿ. ವಿಚಾರಗಳನ್ನ ಮಾಡ್ಕೊಂಡು ನಾವು ಕಳೆದ 2ನೇ ತಿಂಗಳು ಏಪ್ರಿಲ್ ಮತ್ತು ಮೇ ತಿಂಗಳಲ್ಲಿ ನಾವು ವಾರ್ಡ್ ಮೆಂಬರ್ ಅವರ ಸಹಾಯದಿಂದ ನಮ್ಗ ಈ ಓಣಿಗೆ ನಮ್ಗೆ 10 ನಳಗಳನ್ನ ಶಾಂಕ್ಷನ್ ಮಾಡಿ ಕೊಟ್ಟಿದ್ದಾರೆ. ಅದಕ್ಕೆ ವಿಶೇಷವಾಗಿ ಮುಬಿನ್ ಶೇಖ್ ಅವರು ತುಂಬಾ ಸಹಾಯ ಮಾಡಿದಾರೆ ನಮಗವ್ರು. ಅದಕ್ಕೆ ಸಹಾಯಕ್ಕಾಗಿ ನಮಗ ಮತ್ ಇನ್ನೂ ಕೂಡ ಬೆಂಬಲವಾಗಿ ನಿಂತವ್ರಪ್ಪ ಅಂದ್ರ ನೂರ್ ಪಿರ್ಜಾದೆ ಸರ್ ಅವರು, ಮಹಾನಗರ ಪಾಲಿಕೆ ನಮ್ಮ ಸರ್ ಆದಂತ ರಾಠೋಡ್ ಸರ್ ಆಗಿರ್ಬೋದು, ವಿವಿಧ ರೀತಿಯಾಗಿ ನಮಗೂ ಪ್ರತಿಯೊಬ್ರು ಸ್ಪಂದಿಸಿ ನಮಗ ಕುಡಿಯುವ ನೀರಿನ ಒಂದು ಅನುಕೂಲತೆಯನ್ನು ಮಾಡಿ ಕೊಟ್ಟಿದ್ದಾರೆ. ಅವರಿಗೆ ಈ ಸಂದರ್ಭದಲ್ಲಿ ನಾವು ತುಂಬಾ ಧನ್ಯವಾದಗಳನ್ನ ಸಲ್ಲಿಸ್ತೀನಿ. ಜೊತೆಗೆ ಇನ್ನೂ ಕೂಡ ನಮ್ಮ ಸರ್ ಅವ್ರು ಯಾವ ರೀತಿ ಭರವಸೆ ಕೊಟ್ಟಾರ, ನಾವೆಲ್ಲ ನಮ್ಮ ಬಡ ಜನರಿಗೆ ನಮ್ಮ ಈ ಸ್ಲಂ ನಿವಾಸಿಗಳಿಗೆ ಅನುಕೂಲ ಆಗ್ಲಿಕ್ಕೆ ನಮಗ್ ಮಳೆ ಬಂದ್ರೆ ತುಂಬಾ ನೀರ್ಗಳು ಬರ್ತಾವ್. ಇಲ್ಲಿ ಸಾಕಷ್ಟು ಇವೆಲ್ಲ ಫೋಟೋಗಳನ್ನು ಕೂಡ ನೀವೆಲ್ಲರೂ ವೀಕ್ಷಣೆ ಮಾಡಬಹುದು. ಮೊಳಕಲ್ ಮಟ್ಟ ನೀರ್ ಬಂದು ನಮ್ಮಲ್ಲಿ ಇಲ್ಲಿ ಚರಂಡಿ ವ್ಯವಸ್ಥೆ ಹರಿಗೆಟ್ಟಿದೆ, ಅದನ್ನ ಸರಿಪಡಿಸ್ಲಿಕ್ಕೆ ಸರ್ ಅವ್ರು ಒಪ್ಕೊಂಡಿದ್ದಾರೆ, ಭರವಸೆ ಕೊಟ್ಟಿದ್ದಾರೆ. ಇದಕ್ಕ ಮುಬಿನ್ ಸರ್ ಅವರು ನಮಗ ಈ ರೀತಿ ನಳಗಳ ವ್ಯವಸ್ಥೆ ಮಾಡಿ ಕೊಟ್ಟಿದ್ದಾರೆ. ಮುಂದೂ ಕೂಡ ನಮಗ ಇನ್ನು ನಮಗ್ ಚರಂಡಿ ವ್ಯವಸ್ಥೆ ಆಗ್ಲಿ, ಇಲ್ಲಿ ನೀರ್ ಬರ್ತಾವಲ್ಲ ಅದಕ್ ಸಮಸ್ಯೆ ಆಗ್ಲಿ, ವಿವಿಧ ರೀತಿ ಎಲ್ಲಾ ಸಮಸ್ಯೆಗಳಿಗೆ ಸ್ಪಂದಿಸಿ ನಮ್ಮೆಲ್ಲಾ ಎಲ್ಲಾ ಕೆಲಸಗಳನ್ನ ಮಾಡಿಕೊಡ್ಲಿ ಅಂತೇಳಿ ಅವರಲ್ಲಿ ನಾವು ಬೇಡಿಕೆಗಳನ್ನ ಇಡುತ್ತಾ ನಾನು 2 ಮಾತು ಮುಗಿಸ್ತೀನಿ. ಇದು ವಾರ್ಡ್ ನಂಬರ್ 27ರಲ್ಲಿ ಬರುವಂತ ಇದಕ್ ನಾವು ಲಕ್ಷ್ಮಿ ಟಾಕೀಸ್ ಬ್ಯಾಕ್ ಸೈಡ್ ಅಂತೇಳಿ ನಮ್ಮ ಆಧಾರ್ ಕಾರ್ಡ್ ದಲ್ಲಿ ವಿಳಾಸ ಇದೆ. ನಾವು ಇಲ್ಲಿ 90 ವರ್ಷಗಳಿಂದ ವಾಸವಾಗಿದ್ದೇವೆ. ಈಗ ಮೂಲಭೂತ ಸೌಲಭ್ಯಗಳನ್ನ ಈಗ ಒಂದೊಂದಾಗಿ ನಮಗ ವಾರ್ಡ್ ಮೆಂಬರ್ ಆಗ್ಲಿ, ವಿವಿಧ ಸಂಘಟನೆದವರಾಗ್ಲಿ ಎಲ್ಲರೂ ಒಂದೊಂದ್ ರೀತಿ ನಮಗೆ ಹೆಲ್ಪ್ ಮಾಡ್ಕೊಂಡು ನಮ್ ಕೂಲಿ ಕಾರ್ಮಿಕರಿಗಾಗಿ, ನಮ್ ಬಡ ಜನರಿಗಾಗಿ, ನಮ್ ಸ್ಲಂ ನಿವಾಸಿಗಳಿಗಾಗಿ ಸಹಾಯ ಮಾಡ್ತಾ ಇದ್ದಾರೆ. ಇಲ್ಲಿ 10 ನಳಗಳಿದಾವ್ರಿ ಸರ್. ಹಾ ರೀ, ಮೊದಲು ಒಂದೇ ಇತ್ರಿ. ಒಂದೇ ನಳ ಇದ್ರು ಅದು ಸರಿಯಾಗಿ ಬರ್ತಿದ್ದಿಲ್ಲ, ಎಲ್ಲರಿಗೆ ನೀರ್ ಸಾಕಾಗ್ತಿರ್ಲಿಲ್ಲ. ಆಮೇಲೆ ಕಲುಷಿತ ನೀರ್ ಬರ್ತಿತ್ತು. ಅದು ನಾನು ರೇಣುಕಾ कोटल ಅಂತ, वार्ड नंबर 27 MG रोड लक्ष्मी टैकीज बैक साइड हमें यहाँ रहती हैं। यहाँ बहुत साल से हमारे दादी उनके 3 पीढ़ गए हैं। हम ना नल का व्यवस्था नहीं आता और कौन सा मेंबर आंदे हम ना काम कर को नहीं दिया पानी का। यहाँ के लोग पानी होना बोले तो बसवेश्वर सर्कल होंदे और हमारा गांधी चौक पुलिस स्टेशन होंदे, वहां से हमें रात भर दिन भर सोचने काम जाती, कूली कार्मिक दिन भर काम जाती, रात का 1-2 घंटे में पानी यहाँ भरते थे हम सब लोग।
अभी हमारे मुबीन शेख मेंबरों ने क्या है नहीं हमने पानी का बहुत अनुकूल कर को दी। हमें हमारे पूरी गली की तरफ से हमें हमारे मेंबर साहब उनका मैं बहुत बहुत शुक्रिया करती हूँ। उनके साथ में हमारे राठौड़ सर भी हमने बहुत हेल्प करी। राठौड़ सर, नूर पीरजादे सर, हमारे संस्थे के केविन फादर ने होंगे, CNF संस्थे के केविन फादर ने भी हमने बहुत हेल्प करी। और हमारे गली में क्या है नहीं बरसात का पानी बहुत आता, बहुत का तो बहुत पानी आता है। हम ना चर्च के फादर ने देखो 3-4 दिन हम रहने का जगह देती हैं। हमें मुबीन शेख मेंबर उनको रिक्वेस्ट क्या करने का बोले तो हमारा जल्द से जल्द में वो गटर का पानी का एक व्यवस्था कर को दे तो तुम्हारा बहुत बहुत हमें शुक्रगुजार होती है सर। तुम्हें न्यूज देखते रहे तो भी हमारा जल्द से जल्द वो एक काम कर को दो। लोग हम बहुत परेशानी में आई, तुम्हें 10 नल्ला देखो हमारे पर बहुत बड़ा ये करने का हमें न्यूज के जरिए तुम ना बोलती। प्रधानमंत्री आवास योजना में घरा दे रही गवर्नमेंट, तुम्हें अप्लाई नहीं करेगा? घरा देरी करने का हम ना यहाँ है कर को हमें कौन सा भी नहीं, हमें वो नहीं, ये नहीं करते हैं। तुम्हें कहा है आज बना देते हैं? वैसा नहीं, हमें अभी जब तक हमारा पेंडिंग है वो आज नहीं कल होने वाला है। हमें कोशिश हो करते सच, अभी हमें मीडिया के अंदर वो नहीं। मेरा नाम मालन मुजावर।